ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಚಳಚಗುಟ್ಟ ಗ್ರಾಮದ ಪ್ರವೀಣ್ ಗಂಗಲ್ ಎಂಬ ಯುವಕ 9 ತಿಂಗಳ ಹಿಂದೆ ಗಜೇಂದ್ರಗಡ ಮೂಲದ 31 ವರ್ಷದ ವಾತ್ಸಲ್ಯ ಎಂಬಾತರನ್ನ ಮದುವೆ ಆಗಿದ್ದ. ಆರಂಭದಲ್ಲಿ ಬದುಕು ಚೆನ್ನಾಗೇ ಇತ್ತು. ಆದರೆ ಬರಬರುತ್ತಾ ಮಾವ ಅಂದಾನಪ್ಪ, ಅತ್ತೆ ಸುನಂದ ಹಾಗೂ ಇಬ್ಬರು ನಾದಿನಿಯರ ಕಿರುಕುಳ ವಾತ್ಸಲ್ಯಳಿಗೆ ಹೆಚ್ಚಾಗಿತ್ತು ಅಂತ ವಾತ್ಸಲ್ಯ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಗಂಡ ಕೂಡ ತವರು ಮನೆಯಿಂದ ವರದಕ್ಷಿಣೆ ತರುವಂತೆ ನಿತ್ಯ ಕಿರುಕುಳ ನೀಡುತ್ತಾ ಇದ್ದ. ಮಾರಣಾಂತಿಕ ಹಲ್ಲೆ ನಡೆಸಿ ತವರು ಮನೆಗೆ ಕಳೆದ 20ರಂದು ಕಳುಹಿಸಿದ್ದ. ಆಗ ನಮ್ಮ ತಂಗಿ ಗಂಡನ ಮನೆಯಲ್ಲಿ ಅನುಭವಿಸಿದ ನರಕ ಯಾತನೆ ಹೇಳಿದ್ದಳು. ಪ್ರವೀಣ್ ಸಿಗರೇಟಿನಿಂದ ವಾತ್ಸಲ್ಯಳ ಮೈ ಸುಟ್ಟಿದ್ದಾನೆ. ಇಷ್ಟೆಲ್ಲ ಆದ ಮೇಲೂ ಹಿರಿಯರ ಸಮ್ಮುಖದಲ್ಲಿ ಮಾರ್ಚ್ 24ರಂದು ಮಾವ ಅಂದಪ್ಪ ಸೊಸೆಯನ್ನ ರಾಜಿ ಮಾಡಿಕೊಂಡು ಗಂಡನ ಮನೆಗೆ ಕರೆದುಕೊಂಡು ಹೋಗಿದ್ರು. ಹೋದ ಒಂದೇ ದಿನದಲ್ಲಿ ವಾತ್ಸಲ್ಯಳಿಗೆ ಚಿತ್ರಹಿಂಸೆ ನೀಡಿದ್ದರ ಪರಿಣಾಮ ಸಾವಾಗಿದೆ ಎನ್ನುವುದು ಕುಟುಂಬಸ್ಥರ ಆರೋಪವಾಗಿದೆ. ಬೇಡ ಅಂತ ಹೇಳ್ಬೇಕಾಗಿತ್ತು. ಈ ರೀತಿ ನಿನ್ನೆ ಸಾಯಂಕಾಲ ನನ್ನ ತಂಗಿ ನನ್ನ ಜೊತೆ ಮಾತಾಡಿದ್ದಾಳೆ, ಮನೆಗ ಅಜ್ಜಿ ಜೊತೆ ಮಾತಾಡಿದ್ದಾಳೆ, ಮಮ್ಮಿ ಜೊತೆ ಮಾತಾಡಿದ್ದಾಳೆ. ನಾನು ಆಯ್ತು ಚೆನ್ನಾಗಿದ್ದೀನಿ ಅಂತ ಹೇಳಿದ್ದು. ಅದಕ್ಕೆ ನಾವು ಸುಮ್ಮನೆ ಆದ್ವಿ. ಬೆಳಿಗ್ಗೆಯಿಂದ ಫೋನ್ ಮಾಡ್ತಾ ಇದ್ದೀವಿ, ಸ್ವಿಚ್ ಆಫ್. ಅವರು ಒಂದು ಫೋನ್ ಮಾಡಿಲ್ಲ ನಮ್ಗೆ. 11-12 ಆದ್ರೂ ಫೋನ್ ಮಾಡಿಲ್ಲ. ಬೇರೆ ಮುಖಾಂತರದಿಂದ ನಮ್ಮ ಹುಡುಗಿಗೆ ಹಿಂಗಾಗಿತ್ತು ಅಂತ ಹೇಳಿದ್ರ. ಹುಡುಗಿ ಪರಿಸ್ಥಿತಿ ನೋಡ್ಬಾರ್ದು. ಕಿವಿ ಕೊಡ್ದು ರಕ್ತ ಬಂದಿದೆ, ತಲೆ ಆಲ್ಸರ್, ಚುರಿ ಎಲ್ಲ ಕಾಲಿಗೆ ಎಲ್ಲದು ಅವಳಿಗೆ ಮಾನಸಿಕ ಹಲ್ಲೆ ಮಾಡಿ ಸಾಯಿ ಹೊಡೆದು ನೇಣು ಹಾಕೊಂಡಾಳ ಅಂತೇಳಿ ಬಿಂಬಿಸ್ಯಾರ. ಅವ್ರು ಮಾತ್ರ ಅಷ್ಟರು ಅವ್ರ ಸಹೋದರಿಯರನ್ನು ಬಿಡಬಾರ್ದು, ಅವ್ರ ಯಜಮಾನ್ರನ್ನು ಯಾರನ್ನು ಬಿಡಬಾರ್ದು, ಅವ್ರ ಅತ್ತಿ ಮಾವನ್ನು ಬಿಡಬಾರ್ದು, ಅವನು ಯಾರು ಬಿಡಬಾರ್ದು. ಅಷ್ಟರಿಗೂ ಕಲೆ ಶಿಕ್ಷೆ ಆಗ್ಲೇಬೇಕು. ನಮ್ಗೆ ಆದ ಅನ್ಯಾಯಕ್ಕ ನಮಗ್ ಪರಿಹಾರ ಬೇಕೇ ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ನಮ್ ತಂಗಿ ಓದ್ಲು ಬರಂಗಿಲ್ಲ, ಅದು ಗೊತ್ತು ನಮಗೆ, ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಒಂದು ಹುಡುಗಿಗೆ ಅನ್ಯಾಯ ಆಗಿದ್ದು ಈ ಸೊಸೈಟಿಯಾಗಿ ಇನ್ನೊಮ್ಮೆ ಆಗ್ಬಾರ್ದು, ಯಾರಿಗೂ ಈ ತರ ಆಗ್ಬಾರ್ದು ಅನ್ನೋದಕ್ಕ ಇದು ಒಂದು ಸಾಕ್ಷಿ ಆಗ್ಬೇಕು. ನಿಮ್ಮ ಮುಖಾಂತರಲಿಂದ ನಾವು ಇಷ್ಟನ್ನ ಹೇಳ್ಕೊಡೋದು ಮತ್ತೆ ಏನು ಇಲ್ಲ. ಇನ್ನು ಮೃತಳ ಗಂಡ ಪ್ರವೀಣ್ ಗಂಗಲ್ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅಲ್ಲಿಯೂ ಕೂಡ ಹೆಂಡತಿ ವಾತ್ಸಲ್ಯಳಿಗೆ ದಿನನಿತ್ಯ ವರದಕ್ಷಿಣೆ ತರುವಂತೆ ಕಿರುಕುಳ ನೀಡ್ತಾ ಇದ್ದ ಎಂಬ ಆರೋಪ ಕೇಳಿ ಬಂದಿದೆ. ಅಲ್ಲದೆ ಮಾವ, ಅತ್ತೆ, ಗಂಡನ ಅಕ್ಕಂದಿರು ಕೂಡ ಎಲ್ಲರೂ ಸೇರಿ ವರದಕ್ಷಿಣೆಗಾಗಿ ಪೀಡಿಸುತ್ತಿದ್ದರು ಎಂಬ ಮಾತುಗಳು ಸ್ಥಳೀಯರು ಮಾತಾಡ್ತಿದ್ದಾರೆ. ಗಂಡನ ಕಿರುಕುಳ ತಾಳದೆ ಕಳೆದ ವಾರ ಬೆಂಗಳೂರಿನಿಂದ ತವರೂರು ಗಜೇಂದ್ರಗಡದ ಅಮ್ಮನ ಮನೆಗೆ ಬಂದಿದ್ಲು ವಾತ್ಸಲ್ಯ. ಗಂಡ ಸಿಗರೇಟ್ನಿಂದ ಕೈ, ತಲೆ, ದೇಹದ ಮೇಲೆ ಸುಟ್ಟಿದ್ದರ ಕುರಿತು ಎಂಎಲ್ಸಿ ಕೂಡ ಮಾಡಿಸಲಾಗಿದೆ. ಬಳಿಕ ಹಿರಿಯರ ಮಧ್ಯಸ್ಥಿಕೆಯಲ್ಲಿ ರಾಜಿ ಮಾಡಿ ಕಳೆದ 24ರಂದು ಗಂಡನ ಮನೆಗೆ ಕರೆದುಕೊಂಡು ಬಂದಿದ್ರು ಮಾವ ಅಂದಪ್ಪ. ಗಂಡನ ಮನೆಗೆ ಬಂದ ಮಾರನೇ ದಿನವೇ ವಾತ್ಸಲ್ಯಳಿಗೆ ಕಿರುಕುಳ ನೀಡಿ ಸಾವು ಸಂಭವಿಸುವಂತೆ ಮಾಡಿದ್ದಾರೆ ಅಂತ ಮೃತಳ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಾರು ಮದುವೆಯಲ್ಲಿದ್ದರೆ ಸುಮಾರು 8 ತಿಂಗಳಾಯಿತು. ಆ 8 ತಿಂಗಳಿಂದಲೂ ಏನಂದರೆ ಆ ಮನೆಯಿಂದ, ಗಂಡನಿಂದ ಮತ್ತು ಅವರ ತಂದೆ ತಾಯಿಯಿಂದ ಹಾಗೂ ಅವರ ಅಕ್ಕಂಗಿಯರಿಂದ ಮತ್ತು ಅವ್ರ ಮಾವಂದಿರಿಂದ ಬಹಳ ತೊಂದರೆಗೆ ಈಡು ಮಾಡಿದ್ದಾರೆ. ಸೊ ಎಷ್ಟು ಸಲ ಅವಳಿಗೆ ಏನು ಹೇಳಿ ಕಳಿಸಿದ್ರು ಕೂಡ ಮತ್ತೆ ಮರಳಿ ಅವಳಿಗೆ ಏನು ಚಿತ್ರಹಿಂಸೆ ಕೊಡೋದು, ಹೊಡೆಯೋದು, ಕೈಗಳನ್ನು ಬೈಯೋದು, ಇದೇ ಥರನಾಗಿ ಸಾಕಷ್ಟು ಸಲ ಮಾಡಿದ್ರು ಕೂಡ ಆ ಹುಡುಗಿ ಏನು ಹೇಳಾರ್ದ ಮೊನ್ನೆ ಬೆಂಗಳೂರಿಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅವಳಿಗೆ ಕುಡಿದು ಇದರ ಏನು ಮಾಡಿದ್ದಾನಂದ್ರೆ ಸಿಗರೇಟಿಂದ ಸುಟ್ಟು ಅಲ್ಲಿ ಪಕ್ಕಡಿಗೆ ಒದ್ದು ಆಮೇಲೆ ಕಿವಿಗೆ ಗೋಡೆಯಿಂದ ಬಡದಂಥ ಸಂದರ್ಭದಲ್ಲಿ ಈ ನರ ಇದಾಗಿ ಆಮೇಲೆ ಇಲ್ಲಿ ಸಿಗರೇಟಿನ ಕಡೆ ನಾವು MLC ಮಾಡಿಸಿದ್ರಿ ಗಜೇಂದ್ರಗಡದಲ್ಲಿ. ಗಜೇಂದ್ರಗಡಕ್ಕೆ ನಾವು ಅಲ್ಲಿ ಹೋಗಿ ಅವ್ರ ಬ್ರದರ್ ಕರ್ಕೊಂಡ್ಬಂದು ಗಜೇಂದ್ರಗಡದಾಗ MLC ಮಾಡಿದಂಥ ಸಂದರ್ಭದಾಗ ಒಟ್ಟಿನಲ್ಲಿ ಮಗ ಸೊಸೆ ಜೀವನಕ್ಕೆ ಆದರ್ಶರಾಗಿ ನಡೆದುಕೊಳ್ಳಬೇಕಿದ್ದ ಅತ್ತೆ ಮಾವನ ದುರಾಸೆಯಿಂದ ಮಗ ಬುದ್ಧಿಗೆಟ್ಟು ಮನೆಯವರ ಮಾತು ಕೇಳಿ ನಂಬಿ ಬಂದ ಹೆಂಡತಿಗೆ ವರದಕ್ಷಿಣೆ ಕಿರುಕುಳ ಕೊಟ್ಟು ಇಹಲೋಕ ತ್ಯಜಿಸುವಂತೆ ಮಾಡಿದ್ದು ದುರಂತವೇ ಸರಿ.